ಚಾರ್ಮಾಡಿ ಘಾಟ್ ರಸ್ತೆಯಲ್ಲಿ ಗುಡ್ಡ ಕುಸಿತ ಆಗಿದೆ. ಈ ಆಲೇಖಾನ್ ಬಳಿ ಮಣ್ಣು ಹಾಗೂ ಬಂಡೆಕಲ್ಲು ಎರಡೂ ಕೂಡ ಧರೆಗುರುಳಿದೆ. ಇನ್ನಷ್ಟು ಮಳೆ ಆದ್ರೆ ಚಿಕ್ಕಮಗಳೂರು ಹಾಗೂ ಮಂಗಳೂರು ಎರಡಕ್ಕೂ ಕೂಡ ಸಂಪರ್ಕ ಕಲ್ಪಿಸುವಂತಹ ರಸ್ತೆ ಇದು. ಆ ರಸ್ತೆಗೆ ಸಂಪರ್ಕ ಕಡಿತ ಆಗುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ ಅನ್ನುವಂತ ಮಾಹಿತಿ ಈಗ ಸದ್ಯಕ್ಕೆ ಸಿಗ್ತಾ ಇರೋದು. ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆಯ ಚಾರ್ಮಾಡಿ ಘಾಟ್ನ ರಸ್ತೆಯಲ್ಲಿ ಗುಡ್ಡ ಕುಸಿತ ಆಗಿದೆ. ಮತ್ತಷ್ಟು ಮಳೆ ಆಗುವಂತ ಸಾಧ್ಯತೆ ಇದೆ. ಮತ್ತಷ್ಟು ಮಳೆ ಏನಾದ್ರೂ ಆಗಿದ್ದೆ ಆದಲ್ಲಿ ಈ ಸಂಪರ್ಕ ಕೂಡ ಕಡಿತ ಆಗುವಂತಹ ಆತಂಕ ಈಗ ಸದ್ಯಕ್ಕಿದೆ. ಮುಂಗಾರು ಮಳೆಗೆ ಚಾರ್ಮಾಡಿ ಘಾಟಿ ಒಂದು ಕಡೆಯಲ್ಲಿ ಹಸಿರಿನಿಂದ ಕಂಗೊಳಿಸ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಮೈದುಂಬಿ ಹರಿತಾ ಇರುವಂತಹ ಜಲಪಾತಗಳು, ಇದ್ರ ಮಧ್ಯದಲ್ಲಿ ಅಲ್ಲಲ್ಲಿ ಗುಡ್ಡ ಕುಸಿತ ಆಗ್ತಾ ಇರುವಂತಹ ಘಟನೆಗಳು ಕೂಡ ನಡೀತಾ ಇದೆ. ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಈಗ ಧಾರಾಕಾರ ಮಳೆ ಆಗ್ತಿದೆ. ಅದರಲ್ಲೂ ಕೂಡ ಈಗ ನದಿಗಳ ಕೂಡ ಹರಿವು ಕೂಡ ಹೆಚ್ಚಳಾಗಿದೆ. ಅದರ ನಡುವೆ ಈಗ ಕೂಡ ಧರೆ ಕುಸಿತದ ಆತಂಕ ಕೂಡ ಎದುರಾಗಿರುವಂತದ್ದು. ಅದು ಚಾರ್ಮಾಡಿ ಘಾಟ್ನಲ್ಲಿ 2019ರಲ್ಲಿ ನಡೆದಂತಹ ಆಲೇಖಾನ್ ಹೊರಟ್ಟಿ ಇರ್ಬೋದು, ಸೋಮನಕಾಡು ಇರ್ಬೋದು, ಈ ಭಾಗದೆಲ್ಲ ಕೂಡ ಭಾರಿ ಪ್ರಮಾಣದ ಧರೆ ಕುಸಿತ ಆಗಿತ್ತು. ಆ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಚಾರ್ಮಾಡಿ ಘಾಟ್ ಕೂಡ ಬಂದಾಗಿತ್ತು. ಅದಾದ ನಂತರ ಯಾವುದೇ ರೀತಿ ಧರೆ ಕುಸಿತ ಆತಂಕ ಕೂಡ ಇರಲಿಲ್ಲ. ಈ ಬಾರಿ ಕಳೆದ 3 ದಿನದಿಂದ ಸುರಿದಂತಹ ಮಳೆಯಲ್ಲಿ ಏನು ಆಲೇಖಾನ್ ಹೊರಟ್ಟಿ ಸಮೀಪ ಏನು ಚಾರ್ಮಾಡಿ ಘಾಟ್ ಏನಿದೆ ಅಲ್ಲಿ ಒಂದು ಧರೆ ಕುಸಿತ ಕೂಡ ಕಂಡಿರುವಂತದ್ದು. ಈಗ ನಾನು ದೃಶ್ಯಗಳಲ್ಲೂ ಕೂಡ ತೋರಿಸ್ತೀನಿ. ರಸ್ತೆಯ ಪಕ್ಕದಲ್ಲಿ ಈಗ ಕಲ್ಲುಗಳು ಬಂದಿರುವಂತದ್ದು, ಮೇಲ್ಭಾಗದ ಮಣ್ಣು ಕೂಡ ಬಂದಿದೆ. 2019ರಲ್ಲೂ ಕೂಡ ಈ ಸ್ಥಳದಲ್ಲೂ ಕೂಡ ಧರೆ ಕುಸಿತ ಕಂಡಿತ್ತು. ಆ ಸಂದರ್ಭದಲ್ಲಿ ಮೇಲ್ಭಾಗದಲ್ಲೂ ಕೂಡ ಭಾರಿ ಪ್ರಮಾಣದ ಮಣ್ಣು ಕೂಡ ಕೆಳಗೆ ಬಂದು ಇಡೀ ರಸ್ತೆ ಕೂಡ ಬಂದಾಗಿತ್ತು. ಈಗ ಸದ್ಯಕ್ಕೆ ನಿನ್ನೆ ರಾತ್ರಿ ಏನು ಈ ಜಾಗದಲ್ಲಿ ಒಂದು ಧರೆ ಕುಸಿತ ಆಗಿದೆ. ಆ ಸಂದರ್ಭದಲ್ಲಿ ರಸ್ತೆ ಕೂಡ ಮರಗಳು ಬಿದ್ದಿತ್ತು. ಸ್ಥಳೀಯರು ಕೂಡ ಈ ತೆರವು ಕಾರ್ಯಾಚರಣೆ ಕೂಡ ನಡೆದಿತ್ತು. ಒಂದು ಸ್ಥಳೀಯರು ಕೂಡ ಆಗ್ರಹ ಮಾಡ್ತಿರುವಂತದ್ದು, ಯಾವುದೇ ಕಾರಣಕ್ಕೂ ಚಾರ್ಮಾಡಿ ಘಾಟ್ನಲ್ಲಿ ಈ ರೀತಿ ಧರೆ ಕುಸಿತ ಇರ್ಬೋದು, ಮರಗಳು ಬಿದ್ದ ತಕ್ಷಣ ತೆರವು ಕಾರ್ಯಾಚರಣೆಯನ್ನ ಮಾಡಬೇಕು. ಆದ್ರೆ ಎಲ್ಲೂ ಕೂಡ ವಿಳಂಬವನ್ನ ಮಾಡಬಾರದು. ತೆರವು ಕಾರ್ಯಾಚರಣೆ ಮಾಡ್ಬೇಕಾದ್ರೆ ಒಂದು ವೈಜ್ಞಾನಿಕವಾಗಿ ತೆರವು ಕಾರ್ಯಾಚರಣೆ ಮಾಡಿ ಅನ್ನುವಂತ ಮನವಿಯನ್ನ ಕೂಡ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಹೆಚ್ಚಿಗೆ ಜೆಸಿಬಿಗಳನ್ನ ಬಳಸೋದ್ರಿಂದ ಈಗ ಸದ್ಯಕ್ಕೆ ಮಳೆ ಬಂದು ಏನು ಧರೆಗಳು ಒಂದು ಕುಸಿಯುವ ಹಂತದಿಂದ ಆ ಸಂದರ್ಭದಲ್ಲಿ ಜೆಸಿಬಿಗಳನ್ನ ಬಳಸಿದ್ರೆ ಇನ್ನಷ್ಟು ಕುಸಿತ ಕಾಣುವ ಸಾಧ್ಯತೆಗಳು ಇರೋದ್ರಿಂದ ವೈಜ್ಞಾನಿಕವಾಗಿ ಒಂದು ವೈಜ್ಞಾನಿಕವಾಗಿ ತಂತ್ರಜ್ಞಾನವನ್ನು ಬಳಕೆ ಮಾಡಿ ಒಂದು ಏನು ಕುಸಿತ ಕಾಣದ ರೀತಿಯಲ್ಲಿ ಒಂದು ಕ್ರಮಗಳನ್ನ ಕೈಗೊಳ್ಳಬೇಕು ಅನ್ನೋ ಆಗ್ರಹವನ್ನು ಕೂಡ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಸ್ಥಳೀಯರು ಕೂಡ ಈಗಾಗಲೇ ಇಲ್ಲಿ ಬಿದ್ದಿರುವಂತಹ ಮರಗಳನ್ನ ಕಟಾವು ಮಾಡುವಂತದ್ದು ಮತ್ತೆ ಯಾವುದೇ ವಾಹನಗಳಿಗೆ ಅಡಚಣೆ ಆಗದಂತೆ ಈಗಾಗಲೇ ಮುಂಜಾಗ್ರತಾ ಕ್ರಮವಾಗಿ ಸ್ಥಳೀಯರೇ ಕೂಡ ಒಂದು ತೆರವು ಕಾರ್ಯಾಚರಣೆ ಕೂಡ ಮಾಡ್ತಾ ಇರುವಂತದ್ದು. ಒಟ್ಟಾರೆ ಈಗ ಸದ್ಯಕ್ಕೆ ಚಾರ್ಮಾಡಿ ಘಾಟ್ನಲ್ಲೂ ಕೂಡ ಧರೆ ಕುಸಿತ ಕಂಡಿರುವಂತದ್ದು 2019ರ ಆ ಕರಾಳ ನೆನಪಿನ ಆತಂಕ ಮತ್ತೆ ಭೀತಿ ಮತ್ತೆ ಈಗ ಈ ಭಾಗದ ಜನರಲ್ಲೂ ಕೂಡ ಎದುರಾಗಿದೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು.